ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬಂದಿದ್ದೇನೆ ಒಂದು ಜೇನು ತೆಗಿಲಿಕ್ಕೆ. ನೋಡಿ, ಈ ಪೊದೆಯಲ್ಲಿ ಜೇನು ಇದೆ, ಒಂದು ಜೇನು ಕುಟುಂಬ ಇದೆ. ಅದನ್ನು ಈಗ ಹಿಡಿದು ಅದನ್ನು ಹಾಳು ಮಾಡದೆ, ಅದಕ್ಕೆ ಅನ್ಯಾಯ ಮಾಡದೆ, ಅದಕ್ಕೆ ಪೆಟ್ಟು ಮಾಡದೆ, ಅದನ್ನು ಪೆಟ್ಟಿಗೆ ಯಾವ ರೀತಿ ಸೇರಿಸೋದು ನೋಡ್ಕೊಂಬರೋಣ. ನೋಡಿ ಯಾವ ರೀತಿ ಜೇನು ಕೂತಿದೆ ನೋಡಿ, ಬಂಡೆಕಲ್ಲಿನ ಮಧ್ಯ ಅದರ ಅಡಿಗಡೆ ಬಂದು ಜೇನು ಕೂತಿದೆ ನೋಡಿ. ಎಷ್ಟು ಚಂದ, ಎಷ್ಟು ಸುಂದರವಾಗಿ ಕೂತಿದೆ ನೋಡಿ. ಸೊ ಇದನ್ನು ನಾವೀಗ ತೆಗಿಬೇಕು. ನೋಡಿ ಎಷ್ಟು ಕಷ್ಟ ಇದೆ, ಇದು ಸುಲಭ ಇಲ್ಲ. ನೋಡಿ, ಬಂಡೆಕಲ್ಲನ್ನು ಸರಿಸಿ ಎಲ್ಲ ಜಾಗ ಮಾಡಿ ಆಯಿತು. ಇನ್ನು ಅದು ಒಂದೊಂದೇ ಇದನ್ನು ತೆಗೆಯುವ. ನೋಡಿ ಯಾವ ರೀತಿ ಕೆಲಸ ಮಾಡಿದೆ ನೋಡಿ, ಯಾವ ರೀತಿ ಎರಿಗಳನ್ನು ಕಟ್ಟಿದೆ ನೋಡಿ. ವಾವ್, ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ, ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಈ ಸೃಷ್ಟಿಯಲ್ಲಿ ದೇವರ ಒಂದೊಂದು ಅದ್ಭುತ ನೋಡಿ. ಆ ಜೇನು ಅದನ್ನು ಎರಿಗಟ್ಟುದಂತೆ, ಅದರಲ್ಲಿ ಜೇನು ಮಾಡುವುದಂತೆ, ನಾವು ಅದನ್ನು ತೆಗೆಯುವುದಂತೆ, ತಿನ್ನೋದಂತೆ, ಅದು ರುಚಿಯಂತೆ, ಎಲ್ಲ ಔಷಧಿಗಳಿಗೆ ಯೂಸ್ ಆಗುತ್ತಂತೆ ನೋಡಿ. ಆ ಒಂದು ಹನಿ ಜೇನು ಮಾಡಬೇಕಾದ್ರೆ ಒಂದು ಜೇನು ನೊಣ 1000 ಸರ್ತಿ ಹೋಗಿ ಬರಬೇಕಂತೆ. ಎಷ್ಟು ಕಷ್ಟ ಇದೆ. ಆ ಎರಿಗಳನ್ನು ಕಟ್ಟಿ ಅದನ್ನು ಒಂದೊಂದೇ ಜೋಡಿಸಿ ಯಾವ ರೀತಿ ಮಾಡಿದೆ ನೋಡಿ. ನೋಡಲಿಕ್ಕೆ ಸುಲಭ, ಅದನ್ನು ತೆಗೆಯೋದಷ್ಟೇ ಕಷ್ಟ ಇದೆ. ಒಂದು ಸ್ವಲ್ಪ ನೋವಾದರೂ ಅದು ಚುಚ್ಚುತ್ತೆ. ಜೇನು ಯಾವತ್ತೂ ಕಚ್ಚೋದಿಲ್ಲ, ಅದು ಚುಚ್ಚೋದು. ಅದನ್ನು ನೆನ್ಪಿಟ್ಕೊಳ್ಳಿ, ಜೇನು ಕಚ್ಚೋದಿಲ್ಲ, ಅದು ಚುಚ್ಚೋದು. ನಮಗೆ ಇಂಜೆಕ್ಷನ್ ಯಾವ ಥರ ಚುಚ್ತಾರೆ ನೋಡಿ, ಆ ಥರ ಜೇನು ಚುಚ್ಚೋದು. ಸೊ ಈಗ ನಾವು ಒಂದೊಂದೇ ಜಾಗೃತಿಯಾಗಿ ಒಂದೊಂದೇ ಏರಿಗಳನ್ನು ತೆಗಿತಾ ಇದ್ದೇವೆ. ಒಂದೊಂದು ಏರಿಗಳನ್ನು ತೆಗೆದು ನೋಡಿ, ಇದರಲ್ಲಿ ಏನಿಲ್ಲ, ಇದರಲ್ಲಿ ಬರೀ ಇದಿದೆ, ಜೇನಿದೆ ಅಷ್ಟೇ. ಸೊ ಒಂದೊಂದೇ ಏರಿಯನ್ನು ತೆಗಿತಾ ಇದ್ದೇವೆ. ತುಂಬ ಸೂಕ್ಷ್ಮವಾಗಿ ಸಾವಧಾನದಿಂದ ಆರಾಮಾಗಿ ಅದನ್ನು ತೆಗಿಬೇಕು. ಒಂದು ಚೂರು ಆಚೆ ಈಚೆ ಆದರೂ, ಅಲುಗಾಡಿಸಿದ್ರು, ಅದಕ್ಕೆ ಪೆಟ್ಟಾದರೂ ಅದು ನಮಗೆ ಬಂದು ಕಡಿಯುತ್ತೆ, ಕಚ್ಚುತ್ತೆ, ಚುಚ್ಚುತ್ತೆ. ಸೊ ಹಾಗಾಗಿ ಜಾಗ್ರತೆ ಮಾಡಬೇಕು. ನೋಡಿ ಎಷ್ಟು ಅದ್ಭುತವಾಗಿದೆ. ವಾವ್, ಯಾವ ರೀತಿ ಏರಿ ಕಟ್ಟಿದೆ. ಇದರಲ್ಲಿ ಫುಲ್ಲು ಜೇನಿದೆ ನೋಡಿ, ಬೇರೆ ಏನಿಲ್ಲ, ಮೊಟ್ಟೆ ಏರಿ ಏನಿಲ್ಲ, ಏರಿ ತುಂಬ ಜೇನಾಗಿದೆ ಇದರಲ್ಲಿ. ಈಗ ಜೇನು ಕಾಲ ಕೂಡ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ಜೇನು ತೆಗಿಬೋದು. ಈಗ ಮೇ ಮಿಡ್ಲಲ್ಲಿದ್ದೇವೆ ನಾವು. ಹಾಗಾಗಿ ಎಲ್ಲರೂ ಹೇಳ್ತಾರೆ ಪತ್ತನಾಜೆ ಬತ್ತಂದಂಡ ಊರ ಪರ್ತು ಉರ್ತುದು ಬೋಪುಣೊಂದು ಯಾವುದು ಅಂತ ಹೇಳಿದ್ರೆ ಈ ಥರದ್ದು ಗುಡ್ಡೆಯಲ್ಲಿ ಇರ್ತವಲ್ಲ, ಕಲ್ಲಿನ ಅಡಿಗಡೆ ಮತ್ತು ಪೊಟ್ರೆಯಲ್ಲೆಲ್ಲ ಇರ್ತದಲ್ಲ, ಇದೆಲ್ಲ ಜೇನು ಮಳೆಗಾಲದಲ್ಲಿ ಓಡಿ ಹೋಗ್ತದೆ. ನೋಡಿ ಯಾವ ರೀತಿ ಒಂದು ಸೃಷ್ಟಿ ಮಾಡಿದೆ ನೋಡಿ. ಜೇನು ಎರಿ ಯಾವ ರೀತಿ ಇದೆ ನೋಡಿ. ಅದರ ಮೇಲುಗಡೆ ಜೇನು, ಅದರ ಕೆಳಗಡೆ ಈಗ ನೋಡಿ ಇದಿದೆಲ್ಲ ಎರಿ ತೆಗೆದಿದ್ವಲ್ಲ, ಅದನ್ನು ಒಂದೊಂದೇ ಆಗಿ ಅದಕ್ಕೆ ಕಟ್ಟಬೇಕು. ಈಗ ಪೆಟ್ಟಿಗೆಗೆ ಕಟ್ಟುವಂಥದ್ದು ಯಾವ ರೀತಿ ಕಟ್ಟೋದು, ಹೇಗೆ ಕಟ್ಟೋದು ಎಲ್ಲ ನೋಡ್ಕೊಂಬರೋಣ. ನೋಡಿ ನೀವು. ನೋಡಿ ಇದ್ರ ಒಳಗಡೆ ಇನ್ನೂ ಕೂಡ ಎರಿಗಳಿದ್ದಾವೆ ನೋಡಿ. ಎಲ್ಲ ತೆಗಿಬೇಕು. ಆ ಎರಿಗಳನ್ನು ಒಂದೊಂದು ತೆಗೆದು ಪೆಟ್ಟಿಗೆ ಕಟ್ಟಬೇಕು. ನೋಡಿ ಎಷ್ಟು ಸುಂದರವಾದಂಥ ಏರಿ ನೋಡಿ, ಎಷ್ಟು ಅಗಲವಾಗಿದೆ. ಪೆಟ್ಟಿಗೆ ಅಲ್ವಾ ಅಷ್ಟೇ, ಎಷ್ಟು ಜಾಗ ಇದೆಯೋ ಅಷ್ಟು ಅಗಲ ಅದು ಏರಿ ಕಟ್ತದೆ ನೋಡಿ. ನೋಡಿ ಇದೆಲ್ಲ ಜೇನು ನೋಡಿ. ಅದರ ಮೇಲ್ಭಾಗದಲ್ಲಿ ಜೇನಿದೆ, ಕೆಳಭಾಗದಲ್ಲಿ ಮೊಟ್ಟೆ ಇದೆ. ಸೊ ನಮ್ಮ ಜೇನನ್ನು ತೆಗೆದು ಮೊಟ್ಟೆಯ ಭಾಗವನ್ನು ಅದಕ್ಕೆ ಕಟ್ಟಿ ಕೊಡಬೇಕು. ಕೆತ್ತಿ ಕೊಡಬೇಕು. ಇದು ಒರಿಜಿನಲ್ ನೆಯ್, ಸೀಲಾದ ಉಪ್ಪುನ ಕಾಡ್ದ ಒರಿಜಿನಲ್ ನೆಯ್. ತೊಲೆ ಈ ಮೀಟ್ಲ ಫುಲ್ ಸೀಲಾದ ನೆಯ್ ಸ್ಟಾಕ್ ಆದ ಗಟ್ ಇದು ಫುಲ್ ಸೀಲಾದ ಈ ಮೀಟ್ ಫುಲ್ಲು ಪ್ಯಾಕ್ ಆದಂತಾರೆ. ಇಂಚೆ ಆಯ್ತಂದ್ರೆ ಒರಿಜಿನಲ್. ಬನ್ನಿ ಒಂದು ತುಂಡು ತಿಂದು ನೋಡುವ. ವಾವ್, ಆಹಾ, ಅಮೃತ ಅಮೃತ, ಸ್ವರ್ಗ. ಏನು ಸಾಕತ್ತಾಗಿದೆ, ಸ್ವರ್ಗ ನೋಡಿ. ಇನ್ನೊಂದು ತುಂಡು ತಿಂದು ನೋಡ್ತೀನಿ ನೋಡಿ. ಇಷ್ಟು ಜೇನು ಸಿಕ್ಕಿದೆ ಈಗ ನಮಗೆ, ಇಷ್ಟು ಜೇನು ಸಿಕ್ಕಿದೆ. ಬಾಕಿ ಇದೆಲ್ಲ ಪೆಟ್ಟಿಗೆ ಕಟ್ಟಿದ್ದೇವೆ. ಇನ್ನು ಜೇನು ನೊಣವನ್ನು ಹಿಡಿದು ಪೆಟ್ಟಿಗೆಗೆ ಹಾಕಬೇಕು. ನೋಡಿ ಇಲ್ಲಿ ಇಷ್ಟು ನೊಣ ಇದೆ.
ಈ ರೀತಿ ತೆಗ್ದಾಯ್ತು ಈಗ ಜೇನು ಅದನ್ನ ಈಗ ಹಿಡಿದು ಪೆಟ್ಟಿಗೆಗೆ ಹಾಕಬೇಕು. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಕಟ್ಟೋದು ಹಾಕೋದು ಪೆಟ್ಟಿಗೆಗೆ ಅಂತೇಳಿ. ಕುತ್ಕೊಂಡ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ. ಆ ಜೇನನ್ನು ಹಿಡಿದು ಈಗ ನಾವು ತೆಗಿಬೇಕು. ನೋಡಿ ನೀವು ಜೇನು ಕೊಂಚ ನೋಡಿ ರಪ್ಪ ಬಿಡಲಿ ಒಂದು 2 ಪುಂಡು ದರ ಬಂದೈತಿ. ಇಡೀ ಕೊರ್ಕಣ ಪೆಟ್ಟಿಗೆ ಬೊಕ್ಕ ಮೆಲ್ಲ ಹಿಡಿದಿ ಕಾಣ ಪಾಡಿ ಪಾಡಿ ಕುಡ್ಬೇಕು. ಒಂದು ಕೋಲ್ ಮಾಡಿ ಸೊ ಕೆಲಸ ಆರಾಮಾಗಿ ಸುಮಾರು ಹೊತ್ತಾಯಿತು. ಪೆಟ್ಟಿಗೆಗೆ ಸೇರಿಸ್ತಾ ಇದ್ದೇವೆ. ಇಲ್ಲಿ ನೋಡಿ ಇಲ್ಲೆಲ್ಲ ಪೆಟ್ಟಿಗೆ ಅಡಿಗಡೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಜೇನು. ಅಲ್ಲಿಂದ ಜೇನು ಗೂಳೆಯಿಂದ ತೆಗೆದು ಇಲ್ಲಿ ಬಿಡ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಇದೆ ನೋಡಿ, ಈ ಕಡೆ ಈ ಸೈಡಿಂದ ಇಲ್ಲಿ ಬರ್ತಾ ಇದೆ. ಈಗ ಅದಕ್ಕೆ ದಾರಿ ಮಾಡಿ ಕೊಟ್ಟಿದೆ. ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಇದೆ ಜೇನು. ಅದನ್ನು ಅಲ್ಲಿಂದ ಹೊರಗೆ ತರಬೇಕೀಗ. ಇನ್ನು ಸ್ವಲ್ಪ ಇರೋದಿಲ್ಲ. ಸೊ ಆಲ್ಮೋಸ್ಟ್ ಕೆಲಸ ಮುಗಿತಾ ಬಂತು. ಇಲ್ಲೆಲ್ಲ ಅಡಿಗಡೆ ಇದೆ, ಈಗ ಅದನ್ನು ಒಳಗಡೆ ಹಾಕೋದಂತ ಮಾತ್ರ ಕೆಲಸ ಬಾಕಿ ಇರೋದು ನೋಡಿ. ಎಲ್ಲ ಮೆಲ್ಲ ಮೆಲ್ಲ ಹಾಕಬೇಕು ಈಗ. ಸ್ವಲ್ಪ ಜನ ಬರ್ತದೆ ಅಲ್ಲಿ ಅಲ್ಪ 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 ಅಡಿಗೆ ರೆಡ್ ಮಾಡ್ಬೋದ ಎಂತೂ ಫುಲ್ ಉಂಡತ್ತ ಅಥವಾ ಒಂದು ಹಾಂ ನೋಡಿ ಪೆಟ್ಟಿಗೆಗೆ ಸೇರ್ತಾ ಇದೆ ಎಲ್ಲ. ರಾಣಿ ಒಳಗಡೆ ಇದೆ. ಸೊ ಎಲ್ಲ ಪೆಟ್ಟಿಗೆಗೆ ಸೇರ್ತಾ ಇದೆ ನೋಡಿ. ಇಲ್ಲಿದ್ದೆಲ್ಲ ಓಡಿ ಬರೋ ಸೀನ್ ನೋಡಿ ನೋಡಿ ನೋಡಿ. ಇಲ್ಲಿ ಒಳಗಡೆ ಇರುವಂಥ ಜೇನು, ಇಲ್ಲಿ ಇನ್ನೂ ಕೂಡ ಜೇನಿದೆ ನೋಡಿ. ಇನ್ನೂ ಒಂದು ಪೆಟ್ಟಿಗೆ ಆಗುವಷ್ಟು ಜೇನಿದೆ. ನಾವೆಲ್ಲ ಓಡಿ ಬರ್ತಾ ಇದೆ ಮೇಲ್ಗಡೆ ನೋಡಿ. ಸೌಂಡ್ ಮಾಡ್ತಾ ಇದೆ. ಇಲ್ಲಿ ದಾರಿ ಮಾಡ್ಕೊಂಡು ಮೇಲೆ ಮೇಲೆ ಬರ್ತಾ ಇದೆ ನೋಡಿ. ನೋಡಿ ಇದು ನಮ್ಮ ಪೆಟ್ಟಿಗೆ ಎಲ್ಲ ಬಂದು ಸೇರ್ತಾ ಇದೆ. ಇಲ್ಲಿಂದ ಬಂದು ಸೇರ್ತಾ ಇದೆ. ಯಾವ ರೀತಿ ಕನೆಕ್ಟ್ ಆಗುತ್ತೆ ಒಳಗಡೆಯಿಂದ ಬರುವಂಥ ಸೀನ್ ಲೈನ್ ಕಟ್ಟಿ ಬರುವಂಥ ಸೀನ್ ಇದು. ಅಲ್ಲಿರುವಂಥ ಜೇನು ಎಲ್ಲ ರಾಣಿ ಮೇಲ್ಗಡೆ ಇದೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜೇನು ಇದೆ. ಇವೆಲ್ಲ ಬರಬೇಕೀಗ. ಎಲ್ಲ ಬರ್ತಾ ಇದೆ ನೋಡಿ. ಬೋಕ ನಲ್ಲಲ್ಲ ನೋಡಿ. ರಾಣಿ ಎಲ್ಲಿರುತ್ತೋ ಅಲ್ಲಿ ಓಡಿ ಬರ್ತವೆ ನೋಡಿ. ಈಗ ನೋಡಿ 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 ಈ ರೀತಿಯಾಗಿ ಲೈನ್ ಕಟ್ಟಿ ಬರ್ತಾ ಇದೆ ನೋಡಿ. ಇದೆ ಯಾವ ಸೊ ಕತ್ತಲೆ ಆಗ್ತಾ ಬಂತು. ಗೂಡಿಗೆ ಸೇರ್ತಾ ಇದ್ದಾವೆ. ಇನ್ನೂ ಕೂಡ ಸೇರಲಿಲ್ಲ ನೋಡಿ ಯಾವ ರೀತಿ ಆಗಿದೆ ನೋಡಿ. ಇಲ್ಲಿ ಮೇಲ್ಗಡೆ ಕೂಡ ಇದೆ, ಇಲ್ಲಿ ಕೆಳಗಡೆ ಕೂಡ ಹಾಗೆ ಇದೆ ರಾಶಿ. ಈಗ ಅದನ್ನು ಒಳಗಡೆ ಸೇರಿಸ್ತಾ ಇದ್ದೇವೆ. ಇನ್ನೇನು ಕತ್ತಲೆ ಆದಾಗ ಅದು ಒಳಗಡೆ ಹೋಗ್ತದೆ. ಆಮೇಲೆ ಪೆಟ್ಟಿಗೆ ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡೋದು ನೋಡಿ. ನಿನ್ನೆ ತೆಗೆದಿರುವಂಥ ಜೇನು ಪೆಟ್ಟಿಗೆ ನಾನು ಈ ರಬ್ಬರ್ ತೋಟದಲ್ಲಿ ಇಟ್ಟಿದ್ದೇನೆ ನೋಡಿ. ಇದು ರಬ್ಬರ್ ತೋಟ. ಇಲ್ಲಿ ಈ ರಬ್ಬರ್ ತೋಟದಲ್ಲಿ ತಂದು ಇಟ್ಟಿದ್ದೇನೆ ನೋಡಿ. ನಿನ್ನೆ ತೆಗೆದಿರುವಂಥದ್ದು ನೋಡಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಒಳಗಡೆ ಹೋಗಿ ಬರ್ತಾ ಇದೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನೋಡಿ. ಸೆಟ್ ಆಗಿದೆ. ಅಲ್ಲಿ ಕಾವಲ್ಗಾರರು ನೋಡಿ ಇಲ್ಲಿ ನೋಡಿ ನಾನು ಹೋಗಿ ಬರ್ತಾ ಇದೆ. ಅಂದರೆ ಅದು ಸೆಟ್ ಆಗಿದೆ ಅಂತ ಅರ್ಥ. ಸೆಟ್ ಆಗದೇ ಇದ್ದರೂ ಸೆಟ್ ಆಗಬಹುದು.
ನಿನ್ನೆ ಸೆಟ್ ಮಾಡಿರೋದ್ರಿಂದ ಇದಕ್ಕೆ ಇರುವೆ ಪುಡಿ ಹಾಕಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ನಾನು ಕಲ್ಲಿನ ಮೇಲೆ. ಇನ್ನು ಅದಕ್ಕೆ ಸ್ಟ್ಯಾಂಡ್ ಎಲ್ಲ ಹಾಕಿ ಅದು ನೊಣ ಸೆಟ್ ಆದಮೇಲೆ, ಜೇನು ಪೆಟ್ಟಿಗೆ ಒಳಗಡೆ ಸೆಟ್ ಆದಮೇಲೆ ಅದಕ್ಕೆ ಸ್ಟ್ಯಾಂಡ್ ಎಲ್ಲ ಮಾಡಿ ಅಲ್ಲಿ ಇಡಿಸ್ಬೋದು.